ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ಶಾಂಪೂನ ಪಾಪ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಏಕೆಂದರೆ ಶಾಂಪೂ ಬೇಸ್ ಅನ್ನೋದು ಸ್ವಲ್ಪ ಬರೋದು ಲೇಟ್ ಆಗಿತ್ತು ಅಂಥೇಳಿ ಕೆಲವೊಂದು ಆರ್ಡರ್ಸ್ನ ಹಂಗೇ ಇಟ್ಟಿದ್ವಿ. ಇವಾಗ ಎಲ್ಲನೂ ಕೂಡ ಫಿಲ್ ಮಾಡಿ ಎಲ್ಲ ಕೂಡ ಆಲ್ರೆಡಿ ಕೊರಿಯರ್ ಮಾಡಿ ಕೂಡ ಆಯಿತು. ನನ್ನ ನೀರು ಈ ಥರ ಇದ್ದಿದ್ದು ಇವಾಗ ಈ ಥರ ಇರೋಕ್ಕೆ ಕಾರಣನೇ ಈ ಒಂದು ಶಾಂಪೂ ಮತ್ತು ಎಣ್ಣೆ. ನೀವು ಶಾಂಪೂನ ಕೇಳ್ತಾನೆ ಇದ್ರಿ, ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಶಾಂಪೂಗೆ ಏನೇನು ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗುತ್ತೆ ಅಲ್ವಾ, ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂತಲೂ ಕೂಡ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೊರೆನೂ ಕೂಡ ಬರುತ್ತೆ. ಬಟ್ ನೀವು ಆಯಿಲ್ ಹಾಕಿದಾಗ ಅಂದರೆ ಎಣ್ಣೆ ಅಪ್ಲೈ ಮಾಡಿರ್ತೀರ ನೋಡಿ ಕೂದಲಿಗೆ, ಆವಾಗ ಒಂದು ಸ್ವಲ್ಪ ನೊರೆ ಕಮ್ಮಿ ಅನಿಸ್ಬೋದು. ಬಟ್ ಆಯಿಲ್ ಹಾಕ್ತಾ ಇದ್ದಾಗ ಮಾಮೂಲಿ ಹೆಂಗೆ ಬೇರೆ ಶಾಂಪೂಗಳು ನೊರೆ ಬರುತ್ತೋ ಅದೇ ಥರನೇ ಬರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಮೆಲ್ಲು ಕೂಡ ಅಷ್ಟೇ, ಶೀಗೆಕಾಯಿ, ರೀತಾ ಆಮ್ಲ ಎಲ್ಲ ಹಾಕಿದ್ದೀವಲ್ವ, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈ ಥರ ಶೈನಿಂಗ್ ಆಗಿ ಹಾಗೆ ಕಪ್ಪುಗೆ ಮತ್ತು ಉದ್ದಕ್ಕಾಗಬೇಕು ಅಂತ ಹೇಳಿದ್ರೆ ಈ ಒಂದು ಆಯುರ್ವೇದಿಕ್ಕು ಅಥವಾ ಹರ್ಬಲ್ ಶಾಂಪೂನ ನೀವು ಯೂಸ್ ಮಾಡ್ಬೋದು. ಯಾವ ರೀತಿ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಏನೇನು ಐಟಮ್ ಹಾಕಿದ್ದೀನಿ ಅಂತ ಆಲ್ರೆಡಿ ವೀಡಿಯೋದಲ್ಲಿ ಶೇರ್ ಮಾಡಿರೋದ್ರಿಂದ ಏನು ಹೇಳೋಕ್ಕೆ ಹೋಗ್ತಾಯಿಲ್ಲ. ರೀತಾ ಮತ್ತು ಆಮ್ಲ ಮತ್ತು ಶೀಗೆಕಾಯಿ, ಆಮೇಲೆ ಅಗಸೆ ಬೀಜ, ರೋಸ್ಮೇರಿ, ಮೆಂತ್ಯ ಮತ್ತು ದಾಸವಾಳ ಮತ್ತು ಕರ್ಬೇವಿನ ಸೊಪ್ಪು, ಅಲೋವೆರಾ ಮತ್ತು ಕಲೋಂಜಿ ಸೀಡ್ಸು ಇದೆಲ್ಲನೂ ಕೂಡ ಯೂಸ್ ಮಾಡಿದ್ದೀನಿ ಈ ಒಂದು ಶಾಂಪೂಲಿ. ಇದನ್ನು ಫಸ್ಟು ನೈಟು ಈ ಥರ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಅದು ಮುಳುಗೋಷ್ಟು ನೀರು ಹಾಕಿ ಒಂದು ದಿನ ಫುಲ್ ನೆನೆಸ್ಬೇಕು. ಅದನ್ನು ಒಂದು ನೈಟ್ ಫುಲ್ಲು ಅದನ್ನು ನೆನೆಯಕ್ಕೆ ಬಿಡಬೇಕು. ಅವಾಗ ಬೆಳಗ್ಗೆ ಅಷ್ಟರಲ್ಲಿ ಅದು ಸ್ಮೂತಾಗಿರುತ್ತೆ. ಆಮೇಲೆ ಅದನ್ನು ಆದಷ್ಟು ಕೈಯಿಂದ ಎಷ್ಟು ಕ್ಯೂಚೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಕ್ಯೂಚಿ ರಸ ಎಲ್ಲ ಬಿಡೋ ಥರ ಚೆನ್ನಾಗಿ ಕ್ಯೂಚಿ ಆಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಆಗಿರುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ನೆಂದು ಆವಾಗಲೇ ಸ್ವಲ್ಪ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇದು ಬೇಯುವಾಗಂತೂ ಮನೆ ಫುಲ್ಲು ಶೀಗೆಕಾಯಿ ಘಮನೆ ಘಮ್ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದಕ್ಕೆ ಯಾವುದೇ ಫ್ರೇಗ್ರೆನ್ಸು ಅದು ಇದು ಏನೂ ನಾನು ಯೂಸ್ ಮಾಡಿಲ್ಲ, ನ್ಯಾಚುರಲಾಗೆ ಮಾಡಿರೋದ್ರಿಂದ ಎಲ್ಲನೂ ಕೂಡ ನ್ಯಾಚುರಲಾಗೇ ಇರಲಿ ಅಂತ. ನೋಡಿ ಈ ರೀತಿ ನೊರೆ ಬರ್ತಾ ಇರುತ್ತೆ. ಚೆನ್ನಾಗಿ ಈ ಥರ ಕ್ಯೂಚಿ ಆಮೇಲೆ ಅದನ್ನು ಬೇಯೋಕ್ಕೆ ಅಂತ ಇಡಬೇಕು. ಚೆನ್ನಾಗಿ ಬೆಂದು ಅದರಿಂದನೂ ಕೂಡ ರಸ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು, ಅದು ಕಲರ್ ಹೆಂಗೆ ಬರುತ್ತೆ ಅಂದರೆ ಒಂಥರ ಗೋಲ್ಡ್ ಕಲರು, ಒಂಥರ ಶೈನಿಂಗ್ ಬರೋದ್ರಿಂದ ಇದನ್ನು ಗೋಲ್ಡನ್ ಶಾಂಪು ಅಂತಲೂ ಕೂಡ ಕರೀತಾರೆ. ಅದು ಕಲರೇ ಆ ಥರ ಬರುತ್ತೆ. ಈ ರೀತಿ ನೋಡಿ, ಈ ರೀತಿ ನಾವು ತಿರ್ಗಾ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಕ್ಯೂಚಾದ್ಮೇಲೆ ನೀರನ್ನು ಕೂಡ ಹಾಕಿ ಅದನ್ನು ಬೇಯೋಕ್ಕೆ ಅಂತ ಇಡಬೇಕು. ಚೆನ್ನಾಗಿ ಅದು ಬೆಂದು ರಸ ಕೂಡ ಬಿಡುತ್ತೆ. ಆವಾಗ ಆ ರಸನ ಸಪ್ರೇಟ್ ತೊಗೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬೇಯೋಕ್ಕೆ ಅಂತ ಇಟ್ಟಾಗ ಅದರಲ್ಲೂ ಕೂಡ ರಸ ಬರ್ತಾ ಹೋಗುತ್ತೆ. ಎಲ್ಲದೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಅದರಲ್ಲಿರೋ ರಸ ಎಲ್ಲ ನೀಟಾಗಿ ಬಿಡಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸು ಈ ಥರ ಅದನ್ನು ನೀರನ್ನ ತೆಗೆದು ಈ ಥರ ಸೋದಿಸ್ಕೋಬೇಕು. ನೋಡಿ ಈ ರೀತಿ ಶಾಂಪು ರೆಡಿ ಆಗುತ್ತೆ. ಇವಾಗ ನೋಡಿ ನಾವು ಬೇಯಿಸಿರೋದನ್ನೆಲ್ಲ ಈ ಥರ ಒಂದು ಜಾಲರಿ, ದೊಡ್ಡದು ಜಾಲರಿಗೆ ಹಾಕ್ಕೊಂಡು ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನನ್ನ ತಂಗಿ ಮಾಡ್ತಾಯಿದ್ದಾಳೆ, ಆದಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ನನಗೆ. ಅವಳಿಗೂ ಇವಾಗ ಎಕ್ಸಾಮ್ ಎಲ್ಲ ಮುಗಿದು ರಜೆ ಇರೋದ್ರಿಂದ ಅವಳು ಸಪೋರ್ಟ್ ಮಾಡ್ತಾಯಿದ್ಲು. ನಾವು ಅದನ್ನು ಸೋದಿಸಿರ್ತೀವಲ್ವ, ಅದು ವೇಸ್ಟ್ ಆಗಿರುತ್ತಲ್ಲ, ಅದು ಬೆಂದಿರೋಂಥ ಪದಾರ್ಥ, ಅದನ್ನು ನಾವು ದೇವ್ರ ಸಾಮಾನು ತೊಳೆಯೋಕ್ಕೆ ಅಥವಾ ಇದು ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳು ತೊಳೆಯೋಕ್ಕೆ ಯೂಸ್ ಮಾಡ್ಕೋಬೋದು. ತಲೆಗೂ ಕೂಡ ಪ್ಯಾಕ್ ಥರನೂ ಕೂಡ ಹಾಕಿ ಯೂಸ್ ಮಾಡಿಕೊಂಡು ಬೇಕಾದರೆ ಅದನ್ನು ಒಂದು 2 ಸಲ ಯೂಸ್ ಮಾಡಿದ್ಮೇಲೆ ಬೇಕಾದ್ರೆ ಬಿಸಾಕ್ಬೋದು. ಆ ರೀತಿಯೂ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದು ಶಾಂಪು ರೆಡಿ ಆಗುತ್ತೆ. ಅಲ್ಲಿ ನೋಡ್ಬೋದು ನೀವು ಕಲರ್ ಹೆಂಗಿದೆ ಅಂತಲೂ ಕೂಡ. ನಾನು ಸ್ವಲ್ಪ ಶಾಂಪು ಬೇಸ್ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಜಾಸ್ತಿ ಮಿಕ್ಸ್ ಮಾಡೋಕ್ಕೋಗಲ್ಲ, ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ತೀನಿ. ಏನಕ್ಕಂದರೆ ಶಾಂಪು ಬೇಸ್ ಮೇನ್ ಇಂಪಾರ್ಟೆಂಟ್ ಏನಕ್ಕೆ ನಾನು ಮಿಕ್ಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅದು ಜಾಸ್ತಿ ದಿನ ಈಚೆ ಇಟ್ಟರು ಕೂಡ ಯಾವುದೇ ರೀತಿಯ ಸ್ಮೆಲ್ ಬರಬಾರ್ದು, ಹಾಗೆಯೇ ಕೆಟ್ಟೋಗಬಾರ್ದು ಅಂತ. ಅದರಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಒಂದು ಶಾಂಪು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ಗಂತೂ. ನೀವು ಯೂಸ್ ಮಾಡಿ, ನೀವು ಇದ್ರ ಜೊತೆಗೆ ನೀವು ಯೂಸ್ ಮಾಡೋಂಥ ಶಾಂಪೂನು ಕೂಡ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಏಕೆಂದರೆ ಇನ್ನೂ ನೊರೆ ಜಾಸ್ತಿ ಬೇಕು ಅಂತ ಅನ್ನೋರು. ಇವಾಗ ಆಯುರ್ವೇದಿಕ್ಕು ಇರೋದ್ರಿಂದ ನಿಮಗೆ ಆದಷ್ಟು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತು ಕೂಡ ತುಂಬ ಚೆನ್ನಾಗಾಗುತ್ತೆ. ವೈಟ್ ಹೆಡ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ ಇವಾಗ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಹಸ್ಬೆಂಡ್ ಪ್ಯಾಕ್ ಮಾಡ್ತಾಯಿದ್ರೆ, ಅಂದರೆ ನಾವು ಒಂದು ಕಡೆ ಮಾಡ್ತಿದ್ರೆ, ನಾವಿಬ್ಬರು ಸೇರಿಕೊಂಡು ನಮ್ಮ ಅಮ್ಮ ಒಂದು ಕಡೆ ಮಾಡ್ತಾಯಿದ್ರು, ನನ್ನ ತಂಗಿ ಒಂದು ಕಡೆ ಮಾಡ್ತಾಯಿದ್ರು. ಜಾಸ್ತಿನೇ ಆರ್ಡರ್ಸ್ ಇತ್ತು. ಅದು ಅಲ್ಲದೆ ನಮಗೆ ಹೋಲ್ಸೇಲಲ್ಲಿ ತಗೊಳ್ಳೋರು ಈ ಥರ ಒಂದೊಂದು ಬಾಟ್ಲಿಗೆ ಹಾಕ್ಕೊಡಿ, ಬಟ್ ಒಂದು 4-5 ಲೀಟ್ರು ನಮಗೆ ಬರಬೇಕು ಅಂತೇಳಿ ಬಾಟ್ಲಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಕೂಡ ಹೇಳಿದರು. ಆದ್ದರಿಂದ ನಾವು ಪ್ಯಾಕ್ ಮಾಡ್ತಾಯಿದ್ವಿ. ಹಾಗೆ ರೀಟೇಲಲ್ಲೂ ಅಷ್ಟೇ ತುಂಬ ಜನ ತೊಗೊಂಡು ಯೂಸ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹಾಗೆಯೇ ಆಯಿಲು ಕೂಡ ಅಷ್ಟೇ, ನಾವು ಮಾಡಿರೋಂಥ ಆಯಿಲು ಯೂಸ್ ಮಾಡಿ ಆಲ್ರೆಡಿ ಒಂದು ಇಬ್ಬರಿಂದ ರಿಸಲ್ಟ್ ಕೂಡ ಬಂದಿದೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅವ್ರಿಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ ಒಬ್ಬರಿಗೆ. ಇನ್ನೂ ಒಬ್ಬರಿಗೆ ಅವ್ರಿಗೆ ಬೇರೆ ಯಾವುದೇ ಆಯಿಲ್ ಹಾಕಿದ್ರೂ ಕೂಡ ಹೇರ್ ಫಾಲ್ ಅನ್ನೋದು ಆಗ್ತಿತ್ತಂತೆ. ಬಟ್ ಇದರಿಂದ ಕಂಟ್ರೋಲ್ ಆಗಿದೆ ಅಂತೇಳಿ ಅವರೇನೆ ಕಳಿಸಿದ್ದಾರೆ. ನೋಡಿ ಈ ರೀತಿ ನಾವು ಪ್ಯಾಕ್ ಮಾಡಿದ್ದೀವಿ. ಶಾಂಪೂನು ಕೂಡ ಅವ್ರು ಯೂಸ್ ಮಾಡ್ತಾಯಿದ್ದಾರೆ, ನಾವು ಮಾಡಿಕೊಟ್ಟಿರೋಂಥ ಆಯಿಲ್ನು ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಬೇಕು ಅನ್ನೋರು ನೀವು ಕೂಡ ಯೂಸ್ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಬೇರೆಯವ್ರದ್ದು ಅಂತ ಏನೂ ಹೇಳೋಕ್ಕೆ ಹೋಗ್ತಾಯಿಲ್ಲ. ನನ್ನ ಬೆಳೆದಿರೋಂಥ ಕೂದಲು, ನಂದು ಯಾವ ಥರ ಕೂದಲಿತ್ತು ಇವಾಗ ಹೆಂಗಿದೆ ಅಂತಲೇ ತೋರಿಸ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಲ್ವ. ಆದಷ್ಟು ಹೇರ್ ಫಾಲ್ ಆಗ್ತಿದೆ ಅನ್ನೋರು
ಕೂದಲು ಬೆಳೀತಿಲ್ಲ ಅನ್ನೋರು ಈ ಒಂದು ಶಾಂಪೂ ಮತ್ತು ಏರ್ ಆಯಿಲ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬೇಕು ಅನ್ನೋರು ಇದೇ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಯಾವಾಗಲೂ ಕೂದಲು ಬಿಟ್ಟಿರೋದನ್ನ ತೋರಿಸ್ತಾ ಇದ್ದೆ, ಇವಾಗ ಜಡೆ ಹಾಕಿರೋದನ್ನ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ನಿಜವಾಗ್ಲೂ ನನಗೆ ಇಷ್ಟು ದಪ್ಪ ಜಡೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಒಂಥರ ಕೊತ್ತಿ ಬಾಲದ ಥರ ಅಂತ ಕರಿತಿದ್ರು, ಆ ಥರನೇ ಇದ್ದಿದ್ದು. ಬಟ್ ಇವಾಗ ಚೆನ್ನಾಗಾಗಿದೆ. ಹಾಗೆ ನನ್ನ ಫೇಸ್ ಕೂಡ ಅಷ್ಟೇ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗು ಹಾಗೆ ಶೈನಿಂಗ್ ಇದೆ ಅಂತ. ಕಪ್ಪು ಕಲೆ ಕೂಡ ನನಗೆ ತುಂಬಾ ಇತ್ತು, ಇವಾಗೆಲ್ಲ ಕಮ್ಮಿ ಆಗ್ತಾ ಬಂದಿದೆ. ಅದಕ್ಕೆಲ್ಲ ಕಾರಣ ಕ್ಯಾರೆಟ್ ಕ್ರೀಮು, ನಾನೇ ಮಾಡಿರೋಂಥ ಹೋಮ್ ಮೇಡ್ ವೈಟ್ನಿಂಗ್ ಕ್ರೀಮು. ಅದು ಕೂಡ ಇವಾಗ ಆಲ್ರೆಡಿ ತುಂಬ ಜನ ನೆನ್ನೆ ಹಾಕಿರೋಂಥ ವಿಡಿಯೋದಲ್ಲಿ ಬುಕ್ ಮಾಡಿ ತೊಗೋತಾ ಇದ್ದೀರಾ. ಇನ್ನೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ನ್ಯಾಚುರಲ್ ಆಗಿ ನಿಮಗೆ ವೈಟ್ ಆಗಬೇಕು ಅಥವಾ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಆಲ್ರೆಡಿ ನಾವು ಯೂಸ್ ಮಾಡಿ ಅವ್ರಿಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಆ ಒಂದು ವೀಡಿಯೋನ ನೋಡಿಬಿಟ್ಟು ಇನ್ನು ಕೆಲವೊಬ್ಬರು ನಮಗೂ ಕೂಡ ಚೆನ್ನಾಗಾಗಿದೆ ಅಂತ ಕಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ಆಲ್ರೆಡಿ ಎಲ್ಲರಿಗೂ ಕೂಡ ಪಾರ್ಸಲು ಹಾಗೆ ಪ್ಯಾಕಿಂಗು ಎಲ್ಲನೂ ಕೂಡ ಮುಗ್ದು ಇವತ್ತು ಕೂಡ ಕೊರಿಯರ್ ಮಾಡೋಕ್ಕೆ ಅಂತ ಆಗ್ತಾಯಿದ್ದೀವಿ. ಆದಷ್ಟು ಬೇಗನೆ ನಿಮಗೆ ತಲುಪುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಬೇರೆ ಒಂದು ಬಿಸ್ನೆಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಚಿತ್ರಾನ್ನ ಪೌಡರ್ ಕೂಡ ತುಂಬ ಜನ ಬುಕ್ ಮಾಡಿ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನೆಕ್ಸ್ಟ್ ಪುಳಿಯೋಗರೆ ಪೌಡರು, ಹಾಗೆಯೇ ವಾಂಗಿಬಾತ್ ಪೌಡರು ಮತ್ತು ಕಬಾಬ್ ಪೌಡರು ಮೇನ್ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಕೇಳ್ತಾ ಇರೋದು ಕಬಾಬ್ ಪೌಡರ್ ಮಾಡಿಕೊಡಿ ಅಂತ. ಅದನ್ನು ಕೂಡ ನಾವು ರೆಡಿ ಮಾಡಿ ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ. ಇದೇ ಥರ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.